ಜೀವನ ಒಂದೊಂದ್ಸತಿ ನಾವು ಅಂದ್ಕೊಂಡಿದ್ದಕ್ಕಿಂತ ಬೇರೆ ರೂಟಲ್ಲೇ ಕರ್ಕೊಂಡು ಹೋಗ್ಬಿಡುತ್ತೆ. ಇನ್ಫ್ಲೂಯೆನ್ಸರ್ ಆಗಿ ಶುರುವಾಗಿದ್ದು ನನ್ನ ಜರ್ನಿ ಇವತ್ತು ಆರ್ಟಿಸ್ಟ್ ಆಗಿ ಚೇಂಜ್ ಆಗಿದೆ. ನಮಸ್ಕಾರ ಎಲ್ರಿಗೂ, ನಾನು ಸೂರಜ್. ಇದು ನನ್ನ ಲೈಫ್ ಸ್ಟೋರಿ. ಹಾಯ್ ಗಾಯ್ಸ್, ನನ್ನ ನಂಬಿ ಲಿಂಕ್ ಪ್ರೆಸ್ ಮಾಡಿ ವಿಡಿಯೋಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ನಂಬಿಕೆನ ಹಾಗೆ ಉಳಿಸ್ಕೋತೀನಿ. ಸೊ ಈ ವಿಡಿಯೋಲಿ ಏನಿರುತ್ತೆ ಅಂತ ಫಸ್ಟೇ ಬ್ರೀಫ್ ಮಾಡಿಬಿಡ್ತೀನಿ. ನನ್ನ ಲೈಫ್ ಬಿಗ್ ಬಾಸ್ಗೂ ಮುಂಚೆ ಹೇಗಿತ್ತು, ಮುಂದಕ್ಕೆ ಏನಾಯಿತು, ಬಿಗ್ ಬಾಸ್ ಹೋಗೋಕೆ ಮುಂಚೆ ಏನೆಲ್ಲ ನಡೆದಿತ್ತು ಲೈಫಲ್ಲಿ, ತುಂಬ ಶಾರ್ಟ್ ಸ್ಪ್ಯಾನಲ್ಲಿ ತುಂಬ ನಡೆದೋಗಿದೆ. ಸೊ ಅದನ್ನೆಲ್ಲ ಚಿಕ್ಕ ವಿಡಿಯೋ ಮುಖಾಂತರ ನಿಮಗೆ ತಲುಪ್ಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ಹೋಪ್ ಯು ಗೈಸ್ ಲೈಕ್ ಇಟ್. ನಾನು ಕ್ಯಾನಡಾದಲ್ಲಿ ಸ್ಟಡೀಸ್ ಮುಗಿಸಿರ್ತೀನಿ. ಸ್ಟಡೀಸ್ ಮುಗಿಸ್ಕೊಂಡು ಒಂದು ಫ್ಯಾಮಿಲಿ ಫಂಕ್ಷನ್ಗೆ ಇಂಡಿಯಾಗೆ ಬರ್ತೀನಿ. ಇನ್ನೂ ಜಾಬ್ ಹಂಟಲ್ಲೇ ಇರ್ತೀನಿ, ಜಾಬ್ ಆಗಿರಲ್ಲ. ಸೊ ಆ ಮೂಮೆಂಟಲ್ಲಿ ನಂದು ಇಲ್ಲಿ ಆ ಫಂಕ್ಷನ್ ಮುಗಿಸಿ ವಾಪಸ್ ಕ್ಯಾನಡಾಗೆ ಹೋಗ್ತೀನಿ ಜಾಬ್ ಹುಡ್ಕೋಕ್ಕೆ. ಆ ಟೈಮಲ್ಲಿ ಬೆಂಗಳೂರಲ್ಲೇ ಒಂದು ಕೆಲಸ ಸಿಗುತ್ತೆ. ಇಲ್ಲಿ ಮನೇಲಿ ಅಮ್ಮ ಒಬ್ಬರೇ ಆಗಿರ್ತಾರೆ ಅಂತ ನಾನು ವಾಪಸ್ ಬರ್ತೀನಿ ಇಂಡಿಯಾಗೆ. ಬೆಂಗಳೂರಲ್ಲೇ ಒಂದು ಕೆಲಸ ಸಿಗುತ್ತೆ, ಬಟ್ ವರ್ಕ್ ಫ್ರಮ್ ಹೋಮ್ ಇರುತ್ತೆ, ನೈಟ್ ಶಿಫ್ಟ್ಸ್ ಇರುತ್ತೆ. ಸೊ ಆ ಕೆಲಸ ಮಾಡ್ತಿರೋ ಟೈಮಲ್ಲೇ ನಾನು ಐ ಥಿಂಕ್ ದಿಸ್ ಇಸ್ ಮೇ. ಅದಕ್ಕೂ ಮುಂಚೆ ನಾನು ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸೇ ಇರಲಿಲ್ಲ. ಅಕೌಂಟ್ ಇತ್ತು ಇನ್ಸ್ಟಾಗ್ರಾಮ್ದು, ಬಟ್ ಏನೂ ಪೋಸ್ಟ್ ಮಾಡ್ತಿರ್ಲಿಲ್ಲ. ಐ ವಾಸ್ ವೆರಿ ಕಾನ್ಷಿಯಸ್. ಹೇಗೆ ಕಾಣಿಸ್ತೀನಿ, ಜನ ಹೇಗೆ ನನ್ನ ನೋಡ್ತಾರೆ ಆನ್ ಸೋಷಿಯಲ್ ಮೀಡಿಯಾ. ಸೊ ಅದೆಲ್ಲ ತುಂಬ ತಲೆಗೆ ಹಾಕೋತಾ ಇದ್ದೆ. ಬಟ್ ಅದೊಂದು ಟೈಮಲ್ಲಿ ನಂಗೆ ಅನ್ನಿಸ್ತು, ಎಲ್ಲರೂ ಕಂಟೆಂಟ್ ಕ್ರಿಯೇಟ್ ಮಾಡ್ತಿದ್ದಾರೆ, ನಾನು ಯಾಕೆ ಮಾಡಬಾರ್ದು. ಲೈಕ್ ಫಸ್ಟ್ ಆಫ್ ಫಿಟ್ನೆಸ್, ಯು ಡೂ ಇಟ್ ಫಾರ್ ಯುವರ್ ಸೆಲ್ಫ್. ನಿಮ್ಮ ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್ಗೆ ಫಿಟ್ನೆಸ್ ಮಾಡ್ತಿದ್ಯಾ. ಬಟ್ ವೆನ್ ಯು ಹ್ಯಾವ್ ದಿ ಆಪರ್ಚುನಿಟಿ ಟು ಮೋಟಿವೇಟ್ ಅದರ್ ಪೀಪಲ್, ಏನಕ್ಕೆ ಮಾಡ್ತಿಲ್ಲ, ಅದೆಲ್ಲ ತುಂಬ ಅನ್ನಿಸ್ತಿತ್ತು. ನನಗೊಂದೇನೆಂದರೆ, ನನಗೆ ಐ ವಾಸ್ ವೆರಿ ಕಾನ್ಷಿಯಸ್. ಆ ಕಾನ್ಷಿಯಸ್ನೆಸ್, ವಾಟ್ ಯು ಕಾಲ್ ದಟ್ ಟರ್ಮ್, ಕ್ಯಾಮ್ರಾ ಶೈನೆಸ್ ಸಮಥಿಂಗ್. ಆ ಒಂದು ಫ್ಯಾಕ್ಟರ್ ಇಟ್ ವಾಸ್ ಹೋಲ್ಡಿಂಗ್ ಮೀ ಬ್ಯಾಕ್. ಬಟ್ ಆ ಪರ್ಟಿಕ್ಯುಲರ್ ಮಂತಲ್ಲಿ ಹೇಗೆ ಅನ್ನಿಸ್ತು ಅಂದರೆ, ಓಕೆ ಐ ಶುಡ್ ಸ್ಟಾರ್ಟ್ ಸಮಥಿಂಗ್ ಅಂತ ನನಗನ್ನಿಸಿತ್ತು. ಸೊ ಐ ಸ್ಟಾರ್ಟೆಡ್ ವಿತ್ ಫಿಟ್ನೆಸ್ ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಮೋಟಿವೇಶ್ನಲ್ ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸ್ವಲ್ಪ ಎಕ್ಸ್ಪೆರಿಮೆಂಟೇಷನ್ ಮಾಡೋಣ, ಬೇರೆ ಏನಾದ್ರು ಚೇಂಜಸ್ ಮಾಡೋಣ ಸ್ವಲ್ಪ, ಹಾಗೆಲ್ಲ ಅನ್ನಿಸ್ತಿತ್ತು. ದೆನ್ ಐ ಸ್ಟಾರ್ಟೆಡ್ ವಿತ್ ಸ್ವಲ್ಪ ಫ್ಯಾಷನ್ನ ಇನ್ಕ್ಲೂಡ್ ಮಾಡಿದೆ. ಹೇಗೆ ಅಂದರೆ, ಈಗ ಸ್ವಲ್ಪ ವೆಸ್ಟರ್ನ್ ಸ್ಟೈಲ್ನ ತೊಗೊಂಬಂದೆ, ಅದನ್ನ ಸ್ವಲ್ಪ ನಮ್ಮ ಟ್ರೆಡಿಷ್ನಲ್ ಲುಕ್ ಜೊತೆ ಮಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಟ್ರಾನ್ಸಿಷನ್ ವೀಡಿಯೋಸ್ ಆಗಿರ್ಬೋದು. ಬಟ್ ನನಗೆ ಮೇಜರಾಗಿ ಟರ್ನಿಂಗ್ ಪಾಯಿಂಟ್ ಕೊಟ್ಟಿದ್ದು ವೆನ್ ಐ ಸ್ಟಾರ್ಟೆಡ್ ಯೂಸಿಂಗ್ ಕನ್ನಡ ಸಾಂಗ್ಸ್. ಯಾರು ಕಂಟೆಂಟ್ ಕ್ರಿಯೇಟರ್ಸ್ ಅಷ್ಟು ರಿಲೇಟೆಡ್ ಟು ಫ್ಯಾಷನ್ ಆ್ಯಂಡ್ ಫಿಟ್ನೆಸ್ ಎರಡೂ ಮರ್ಜ್ ಮಾಡಿ ಕನ್ನಡ ಟಚ್ ಕೊಡ್ತಾ ಇರಲಿಲ್ಲ. ಸೊ ದ್ಯಾಟ್ ವಾಸ್ ಮೈ ನೀಶ್. ಅಲ್ಲಿ ನನಗೆ ಅದು ಏನಂತಾರೆ, ಎಕ್ಸ್ ಫ್ಯಾಕ್ಟರ್ ಅಂತಲೇ ಹೇಳ್ಬೋದು. ಸೊ ವೆನ್ ಯು ಡ್ರೆಸ್ ಅಪ್ ಆಲ್ ನೈಸ್, ತುಂಬ ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಯು ಕ್ರಿಯೇಟ್ ಕಂಟೆಂಟ್ ಆ್ಯಂಡ್ ದೆನ್ ಯು ಆ್ಯಡ್ ನೈಸ್ ಐಸಿಂಗ್ ಆನ್ ದ ಕೇಕ್ ಅಂತಲೇ ಹೇಳ್ಬೋದು. ಈ ಕನ್ನಡ ಸಾಂಗ್ಸ್ ಹಾಕ್ತಿದ್ದಾಗ ಪೀಪಲ್ ಸ್ಟಾರ್ಟೆಡ್ ನೋಟಿಸಿಂಗ್ ಎವ್ರಿ ಪೋಸ್ಟ್ ಆಫ್ ಮೈನ್. ಪ್ರತಿಯೊಂದು ಪೋಸ್ಟಲ್ಲೂ ನಾನೇನು ನೋಡ್ತಿದ್ದೆ ಅಂದರೆ, ಹೌ ಐ ಕುಡ್ ಕನೆಕ್ಟ್ ವಿತ್ ದಿ ಆಡಿಯನ್ಸ್. ಈಗ ಸುಮ್ಮನೆ ಏನೋ ಚೆನ್ನಾಗಿ ಕಾಣಿಸ್ತಿದ್ದೀನಿ ಅನ್ನೋ ಕಾರಣಕ್ಕೆ ನಾನು ಪೋಸ್ಟ್ ಮಾಡೋದಲ್ಲ. ಈ ಪೋಸ್ಟ್ ಜೊತೆ ಜನ ನೋಡಿದಾಗ ಹೌ ವಿಲ್ ಯು ಹೋಲ್ಡ್ ದ್ಯಾಟ್ ಆಡಿಯನ್ಸ್ ಫಾರ್ ಅ ವೆರಿ ಲಾಂಗ್ ಟೈಮ್. ಈಗ ಆಡಿಯನ್ಸ್ ಒಂದ್ಸತಿ ಬಂದು ಲೈಕ್ ಮಾಡಿಬಿಟ್ಟು ಚೆನ್ನಾಗಿದೆ ಅಂತ ಹೇಳೋಗೋದು ಬೇರೆ. ಬಟ್ ಆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಕೊಂಡು ಆ ಆಡಿಯನ್ಸ್ನ ಹೋಲ್ಡ್ ಮಾಡೋದಿದೆಯಲ್ಲ, ದಟ್ ಇಸ್ ಅ ವೆರಿ ಬಿಗ್ ಟಾಸ್ಕ್. ಐ ಥಿಂಕ್ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಯಾರೇ ನೋಡ್ತಿದ್ರು, ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್. ಎಷ್ಟೊಂದು ಜನ ಈಗ ಅಲ್ಲಿ ಈ ವಿಡಿಯೋ ನೋಡ್ತಿರ್ಬೋದು ನೀವುಗಳು. ತುಂಬ ಜನಕ್ಕೆ ತುಂಬ ಟ್ಯಾಲೆಂಟ್ ಇದೆ, ಬಟ್ ಒನ್ ಥಿಂಗ್ ದಟ್ ಈಸ್ ಹೋಲ್ಡಿಂಗ್ ದೆಮ್ ಬ್ಯಾಕ್ ಇಸ್ ಫಿಯರ್ ಆಫ್ ಜಡ್ಜ್ಮೆಂಟ್. ಈಗ ನೋಡ್ತಿರೋರು ಏನು ಅಂದ್ಕೊಂಡ್ಬಿಡ್ತಾರೆ, ಅಯ್ಯೋ ನನ್ನ ಫ್ಯಾಮಿಲಿಯವರೇ ಅದನ್ನ ನೋಡ್ಬಿಟ್ಟು ಕ್ರಿಂಜ್ ಅಂತ ಕರೀತಾರೆ. ಇದೆಲ್ಲ ತಲೆಯಲ್ಲಿ ಓಡ್ತಾ ಇರುತ್ತೆ. ನಾನು ಈ ಫೇಸ್ನ ದಾಟ್ಕೊಂಡೇ ಬಂದಿರೋನು. ನಾನು ಇನಿಷಿಯಲಿ ಕಂಟೆಂಟ್ ಕ್ರಿಯೇಟ್ ಮಾಡುವಾಗ ಮೈ ಓನ್ ಫಸ್ಟ್ ಸರ್ಕಲ್, ನನ್ನ ಫ್ರೆಂಡ್ಸೇ ಆಗಿರ್ಬೋದು, ನನ್ನ ಫ್ಯಾಮಿಲಿಯವರೇ ಆಗಿರ್ಬೋದು, ಏನೋ ಮಾಡ್ತಿದ್ಯಾ ನೀನು, ಯಾಕೋ ಟೈಮ್ ವೇಸ್ಟ್ ಮಾಡ್ತಿದ್ಯಾ ಅಂತ ಹೇಳಿದರು. ಸೊ ಅದನ್ನೆಲ್ಲ ದಾಟಿನೇ ನಾನು ಬಂದಿದ್ದು. ಸೊ ಐ ವಾಸ್ ಕ್ಯಾಮ್ರಾ ಶೈ, ಸ್ವಲ್ಪ ರಿಸರ್ವ್ಡ್, ಜಾಸ್ತಿ ಜನ ಜೊತೆ ಮಾತಾಡ್ತಿರ್ಲಿಲ್ಲ. ಸೊ ಈ ಥರ ಪರ್ಸನ್ ಆಗಿದ್ಕೊಂಡು, ಲೈಕ್ ಈಗಲೂ ಕೂಡ ನೀವು ನಂದು ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋಗಿ ಸ್ಟಾರ್ಟಿಂಗ್ ವೀಡಿಯೋಸ್ ಎಲ್ಲ ನೋಡಿದ್ರೆ ಒಂದು ವೀಡಿಯೋಲ್ಲೂ ಮಾತಾಡಿಲ್ಲ ನಾನು. ಸೊ ಅದರೆಲ್ಲದ್ರ ಮಧ್ಯೆ ನಾನು ಆ ಕನ್ಸಿಸ್ಟೆನ್ಸಿ ಅನ್ನೋದು ಬಿಲ್ಡ್ ಮಾಡಿಕೊಂಡು ಪೋಸ್ಟ್ ಮಾಡಿಕೊಂಡು ಹೋಗ್ತಾ ಇದ್ದೆ. ಈ ಕನ್ಸಿಸ್ಟೆನ್ಸಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಈಗ ನೀವು ವರ್ಕೌಟಲ್ಲಿ ಕನ್ಸಿಸ್ಟೆನ್ಸಿ ತೋರಿಸ್ಬೋದು, ಆವಾಗ ನಿಮ್ಗೆ ರಿಸಲ್ಟ್ ಸಿಗುತ್ತೆ ಅಂತ ನಿಮಗೂ ಗೊತ್ತಿದೆ. ಹಾಗೆ
ನೀವೊಂದು ಸೋಷಿಯಲ್ ಮೀಡಿಯಾ ಪೇಜ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ ಎವರ್, ಅದು ಸ್ಟಾರ್ಟ್ ಮಾಡಿದಾಗ ನಿಮಗೆ ಕನ್ಸಿಸ್ಟೆನ್ಸಿ ಇಲ್ಲ ಅಂದರೆ ಆ ಡಿಸಿಪ್ಲಿನ್ ಇರಲ್ಲ. ಸೊ ನಾನು ಇಟ್ಸ್ ನಾಟ್ ಅನ್ ಈಸಿ ಜಾಬ್. ಈಗ ಇನ್ಫ್ಲೂಯೆನ್ಸರ್ಸು, ಒಂದು ಕಂಟೆಂಟ್ ಕ್ರಿಯೇಟರ್ಸ್ ಅಂದಾಗ ತುಂಬ ಈಸಿ ಅಂತ ಅನ್ಕೋತಾರೆ, ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಏನೋ ವೀಡಿಯೋ ಮಾಡಿ ಹಾಕ್ಬಿಟ್ರೆ ಇವ್ರದ್ದು ಕೆಲಸ ಅಷ್ಟೇ ಅಂತ ಅನ್ಕೊಂಬಿಡ್ಬೋದು. ಬಟ್ ಅಷ್ಟು ಈಸಿ ಇಲ್ಲ. ದ ಫಿಯರ್ ಆಫ್ ಜಡ್ಜ್ಮೆಂಟ್ ಅಂತ ನಾನು ಆವಾಗಲೇ ಹೇಳಿದೆ. ದಟ್ ಟು ಇಫ್ ಯು ಆರ್ ಸಮ್ವನ್ ಹೂ ಇಸ್ ವೆರಿ ರಿಸರ್ವ್ಡ್, ಒಬ್ಬ ರಿಸರ್ವ್ಡ್ ಪರ್ಸನ್ ಆಗಿ ತುಂಬ ಕ್ಯಾಮ್ರಾ ಶೈ ಇದ್ದು ಅಷ್ಟು ಎಕ್ಸ್ಟ್ರೋವರ್ಟಾಗಿ ಮಾತಾಡಲ್ಲ ಅಂದಾಗ ಇನ್ನೂ ಸಿಕ್ಕಾಬಟ್ಟೆ ಕಷ್ಟ. ಸೊ ಆ ಮೂಮೆಂಟಲ್ಲಿ ನಾನು ಈಗೊಂದು ಸ್ಟೋರಿ ಹೇಳ್ತೀನಿ. ಮಾರ್ಕೆಟಲ್ಲಿ ನಾವೊಂದು ಇನ್ಸ್ಟಾಗ್ರಾಮ್ ರೀಲ್ ಮಾಡಬೇಕು ಅನ್ನೋ ಕಾನ್ಸೆಪ್ಟನ್ನ ತಲೆಯಲ್ಲಿ ಇಟ್ಕೊಂಡು ಹೋಗಿರ್ತೀವಿ. ಸೊ ಆ ವಿಡಿಯೋನ ತೋರಿಸ್ತೀನಿ ಇಲ್ಲಿ. ಸೊ ಅಲ್ಲಿ ಹೋಗಿದ್ದಾಗ ನನಗೆ ಡೈರೆಕ್ಟಾಗಿ ಪಬ್ಲಿಕ್ ಮುಂದೆ ಅಷ್ಟೊಂದು ಓಪನ್ನಾಗಿ ನನಗೆ ಈಗ ಕಂಟೆಂಟ್ ಕ್ರಿಯೇಟ್ ಮಾಡೋದಾಗಲಿ, ಒಂದು ವೀಡಿಯೋ ಶೂಟ್ ಮಾಡೋದಾಗಲಿ ಅಷ್ಟು ಧೈರ್ಯ ಇರಲಿಲ್ಲ. ಆ ಪಾಯಿಂಟ್ ಆಫ್ ಟೈಮಲ್ಲಿ ನಾನು ಹೋಗ್ಬಿಟ್ಟು ಅಂಗಡಿಯವ್ರಿಗೆ ಸುಳ್ಳು ಹೇಳ್ಬಿಡ್ತೀನಿ. ಓಕೆ ಸರ್, ನಾನೊಂದು ರಿಯಾಲಿಟಿ ಶೋಗೆ ಹೋಗ್ತಾ ಇದ್ದೀನಿ, ನಾನು ಸೆಲೆಕ್ಟ್ ಆಗಿದ್ದೀನಿ, ಸೊ ಅದಕ್ಕೆ ನಂದು ಇಂಟ್ರೋ ವಿಡಿಯೋ ಬೇಕು. ಯಾವ ರಿಯಾಲಿಟಿ ಶೋನೂ ಬಂದಿರಲ್ಲ, ಯಾರೂ ಅಪ್ರೋಚ್ ಮಾಡಿರಲ್ಲ, ಸೂರಜ್ ಯಾರು ಅಂತ ಯಾರಿಗೂ ಗೊತ್ತಿರಲ್ಲ. ಆ ಪಾಯಿಂಟ್ ಆಫ್ ಟೈಮಲ್ಲಿ ನಾನು ಹೋಗ್ಬಿಟ್ಟು ಅವ್ರಿಗೆ ಸುಳ್ಳು ಹೇಳ್ಬಿಡ್ತೀನಿ. ಸರ್, ಹಿಂಗೆ ಒಂದು ರಿಯಾಲಿಟಿ ಶೋಗೆ ಸೆಲೆಕ್ಟ್ ಆಗಿಬಿಟ್ಟಿದ್ದೀನಿ, ಮೈಸೂರಿಂದ ಹೋಗ್ತಾ ಇದ್ದೀನಿ, ಸೊ ಮೈಸೂರಲ್ಲಿರೋ ಎಲ್ಲ ಜಾಗದಲ್ಲೂ ನಾವು ಹೋಗಿ ಶೂಟ್ ಮಾಡ್ತಾಯಿದ್ದೀವಿ, ನಂದು ಇಂಟ್ರೋ ವಿಡಿಯೋ ಅಂತ ಹೇಳ್ಬಿಡ್ತೀನಿ. ಸೊ ಅವಾಗ ಹೇಳಿದಾಗ ಅವರು ಸರ್ ಬನ್ನಿ ಸರ್, ಹಂಗೆ ಹಿಂಗೆ ಅಂತ ತುಂಬ ಓಪನ್ನಾಗಿ ನನಗೆ ಎಂಕರೇಜ್ ಮಾಡ್ತಾರೆ. ಬನ್ನಿ ಸರ್ ಮಾಡಿ ಅಂತ ಹೇಳ್ತಾರೆ. ಅವರೇ ಹೇಳ್ತಾರೆ, ಸರ್ ನೀವು ನೆಕ್ಸ್ಟು ಸೆಲೆಬ್ರಿಟಿ ಆಗಿಬಿಟ್ರೆ ನಮಗೆ ಆಟೋಗ್ರಾಫ್ ಕೊಡಬೇಕು ನೀವು, ಆ್ಯಂಡ್ ಆಲ್ಸೋ ನಮ್ಮನ್ನೆಲ್ಲ ಮರಿಬೇಡಿ ಸರ್, ಹೀಗೆಲ್ಲ ಮಾತಾಡ್ತಾರೆ. ಸೊ ಆ ಮೂಮೆಂಟಲ್ಲಿ ಎಲ್ಲೋ ಮನಸ್ಸಲ್ಲಿ ಅನ್ನಿಸ್ತಿತ್ತು, ಓಕೆ ಅಯ್ಯೋ ಸುಳ್ಳು ಹೇಳ್ಬಿಟ್ನಲ್ಲ ಇವ್ರಿಗೆಲ್ಲ ಅಂತ. ಅದು ಮುಗಿದ ಮೇಲೆ ಒಂದು ಒಳ್ಳೆ ವೀಡಿಯೋ ಕ್ರಿಯೇಟ್ ಮಾಡಿರ್ತೀನಿ. ಬಟ್ ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಾಗ ಫಸ್ಟ್ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಾಗ ನನ್ನ ತಲೆಗೆ ಬಂದಿದ್ದು, ಬಿಗ್ ಬಾಸ್ಗೂ ಬರೋಕ್ಕೂ ಮುಂಚೆ ನಾನು ಯಾರ್ಯಾರ ಹತ್ರ ಹೋಗಿ ಸುಳ್ಳು ಹೇಳಿದ್ದೆ ದ್ಯಾಟ್ ನಾನೊಂದು ರಿಯಾಲಿಟಿ ಶೋಗೆ ಸೆಲೆಕ್ಟ್ ಆಗಿದ್ದೀನಿ ಅಂತ, ಅವ್ರನ್ನ ಹೋಗಿ ಮಾತಾಡಿಸ್ಬೇಕು, ಅವ್ರ ರಿಯಾಕ್ಷನ್ ತೊಗೋಬೇಕು. ಸೊ ಅದಕ್ಕೋಸ್ಕರ ನಾನು ವಾಪಸ್ ಮಾರ್ಕೆಟಿಗೆ ಹೋಗ್ತೀನಿ, ಅಲ್ಲಿ ಹೋಗ್ಬಿಟ್ಟು ಅವ್ರನ್ನೆಲ್ಲ ಮಾತಾಡಿಸ್ಕೊಂಡ್ಬರ್ತೀನಿ. ಅದ್ರ ಬಗ್ಗೆ ಚೂರು ಮಾತಾಡಿದ್ದೀನಿ. ಸೊ ದಿಸ್ ವಿಲ್ ಬಿ ಮೈ ಫಸ್ಟ್ ಯೂಟ್ಯೂಬ್ ವಿಡಿಯೋ ಆಲ್ಸೋ. ಸೊ ಗೊತ್ತಿಲ್ಲ ಹೇಗೆ ಬರುತ್ತೆ ಅಂತ ಔಟ್ಕಮ್, ಬಟ್ ಹೋಪ್ ಫಾರ್ ದ ಬೆಸ್ಟ್. ಬನ್ನಿ. ಫಸ್ಟ್ ನಾನೊಂದು ತೆಂಗಿನಕಾಯಿ ಅಂಗಡಿಗೆ ಹೋಗ್ತೀನಿ, ಅವ್ರ ಹತ್ರ ಹೇಳಿರ್ತೀನಿ ನಾನು ರಿಯಾಲಿಟಿ ಶೋಗೆ ಹೋಗ್ತೀನಿ, ಅದೇ ಆಟೋಗ್ರಾಫ್ ಕೊಡ್ತೀನಿ ಅಂತ ಹೇಳಿರ್ತಾರಲ್ಲ ಅವರು ಕಾಯ್ದಾಣಿದು ಲಾಸ್ಟ್ ಟೈಮ್ ನಿಮ್ಗೆ ವಿಶ್ ಮಾಡಿ ಕಳ್ಸಿದ್ನಲ್ಲ ನೆನಪಿದೆ? ಅವರೇ ನನ್ನ ಕೇಳ್ತಿದ್ದಾರೆ ವಿಶ್ ಮಾಡಿ ಕಳ್ಸಿದ್ನೆಲ್ಲ ನೆನಪಿದೆ ಅಂತ. ಬಟ್ ನಿಮ್ಗೆ ಆ್ಯಕ್ಚುಲಿ ಒಂದು ಸ್ಟೋರಿ ಹೇಳ್ಬೇಕು. ನಾ ಇಲ್ಲಿಗೆ ಬಂದಿದ್ದಾಗ ನಿಮಗೆ ಹೇಳಿದಾಗ ನಾ ಏನು ಹೇಳಿದೆ, ಯಾವುದೋ ಕಲರ್ಸ್ ಕನ್ನಡದಲ್ಲಿ ಯಾವುದೋ ಕಲರ್ಸ್ ಕನ್ನಡ ಅಂತೆಲ್ಲ ಹೇಳಿಲ್ಲ, ಯಾವುದೋ ಒಂದು ರಿಯಾಲಿಟಿ ಶೋ ಅಂತ ಹೇಳಿದ್ರಿ, ಬಿಗ್ ಬಾಸ್ ಅಂತ ಏನು ಹೇಳಿಲ್ಲ. ನಾನೇ ಕೇಳಿದೆ ಬಿಗ್ ಬಾಸ್ ಏನಾರ ಒಯ್ತಾ ಇರ ನೀವು ಅಂತ ಅಲ್ವಾ? ನೀವೇನು ಅವಾಗ ಆ್ಯಕ್ಚುಲಿ ಏನಂದರೆ ಯಾವ ರಿಯಾಲಿಟಿ ಶೋ ಆಫರು ಇರಲಿಲ್ಲ ನನಗೆ. ಈಗ ಭಯ ಆಯ್ತದೆ ಅಲ್ವಾ ಸರ್, ಯಾರೋ ನೋಡ್ಬಿಡ್ತಾರ, ಯಾರೋ ಏನೋ ಆಗೋಯ್ತದ? ಹಲೋ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀರಾ. ಇನ್ನೊಂದು 2 ವಾರ ಆದಮೇಲೆ ಆ್ಯಕ್ಚುಲಾಗಿ ನನಗೆ ಆಫರ್ ಬರುತ್ತೆ, ಆಯಿತಾ? ಸೊ ಅದು ಹೆಂಗೆ ಅಂದರೆ ಒಂದು ಕನಸು ಅಂತಲೇ ಹೇಳ್ಬೋದು. ನಿಮಗೆ ಬಂದು ಸುಳ್ಳು ಹೇಳಿರ್ತೀನಿ, 2 ವಾರ ಆದಮೇಲೆ ನಂಗೆ ಆಫರ್ ಬರುತ್ತೆ, ನಿಜ ಆಗೋಗುತ್ತೆ. ಸೊ ಅದಕ್ಕೆ ನಾನು ಇವತ್ತು ಬಂದು ನಿಮ್ಮನ್ನ ಮಾತಾಡಿಸ್ಬೇಕು ಅಂತಲೇ ಶೂಟ್ ಮಾಡೋಕ್ಕೆ ಅಂತಲೇ ಬಂದಿದ್ದು. ಅವಾಗ ಸರ್ ನೀವು ಇದ್ರಿ ಅನ್ಸುತ್ತೆ ಅವಾಗ? ಇವರಲ್ಲ, ಇನ್ನೊಬ್ರು ಯಾರೋ ಇದ್ರು, ಇನ್ನೊಬ್ರು ಇಲ್ಲಿ ಪಕ್ಕದಲ್ಲಿ ಕೂತಿರೋ, ಅವ್ರು ಇವತ್ತು ನೋಡ್ಬೇಕು ಹೋಗಿದ್ದಾರಾ? ಅವ್ರು ಹೇಳ್ತಾರೆ ಆ್ಯಕ್ಚುಲಿ ಒಳ್ಳೇದಾಗಲಿ, ನೀವೇನಾದ್ರು ಹೀರೋ ಆದರೆ ನೆಕ್ಸ್ಟ್ ನಮ್ಮನ್ನೆಲ್ಲ ಮರ್ತು ಬಿಡ್ತೀವಿ, ಆಟೋಗ್ರಾಫ್ ಕೊಡ್ತೀರಾ ಅಂತ ಕೇಳಿದೆ. ಅದು ನಿಮಗೆ ನೆಕ್ಸ್ಟ್ ಆಟೋಗ್ರಾಫ್ ಕೊಡ್ತೀರಾ? ಹೇಗಿದ್ದೀರಾ? ಆರಾಮ್ ಸರ್. ಆಟೋಗ್ರಾಫ್ ಕೊಡಿ, ಮರ್ತು ಬಿಡ್ತೀರಾ, ಸಮಥಿಂಗ್ ಏನೋ ಹೇಳ್ತೀರಾ ನೀವು. ಅವಾಗ ಮನ್ಸಲ್ಲಿ ಅನಿಸ್ತಿರತ್ತೆ, ಸುಳ್ಳು ಹೇಳ್ಬಿಟ್ನಲ್ಲ ನಾನು, ಪಾಪ ಇವ್ರಿಗೆ ಹೆಂಗೆ ರೆಕಾರ್ಡ್ ಮಾಡ್ಕೊಳ್ಳಿ ಅಂತ. ಬಟ್ ನೋಡಿದ್ರೆ ಹೀಗೆಲ್ಲ ಆಗೋಯ್ತು ಈಗ ಇಷ್ಟು ಬೇಗ. ಯಾ ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಒಂದು ಫೋಟೋ ತೊಗೊಂಡ್ಬಿಡೋಣ ನಿಧಾನಕ್ಕೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಕಡೆ ಹೋದೆ, ಫ್ಲವರ್ ಶಾಪ್ ಅವರು. ದ್ಯಾಟ್ ಗೈ ವಾಸ್ ಸೋ ಸ್ವೀಟ್ ಆ್ಯಕ್ಚುಲಿ. ನನಗೆ ಅವರು ವಿಡಿಯೋದಲ್ಲಿದ್ದಾರೆ, ಆ ಫ್ಲವರ್ ಬೊಕ್ಕೆ ಕೊಟ್ಬಿಟ್ಟು ಹ್ಯಾಂಡ್ ಶೇಕ್ ಕೊಡ್ತಾರೆ. ಸೊ ಅವ್ರ ಜೊತೆನೂ ಹೋಗಿ ಮಾತಾಡಿದೆ, ಅವ್ರ ರಿಯಾಕ್ಷನ್ ಹೇಗಿತ್ತು. ಕನ್ನಡ ಸಾಂಗಲ್ಲಿ ಒಂದು ಸ್ನೇಹಕ್ಕೆ ಸ್ನೇಹ ಅಂತ ಒಂದು ವೈರಲ್ ಆಗುತ್ತೆ. ಸೊ ಅವಾಗ ನಾನು ನಿಮಗೆ ಹೇಳಿರ್ತೀನಿ ಒಂದು ರಿಯಾಲಿಟಿ ಶೋಗೆ ಹೋಗ್ತಾ ಇದ್ದೀನಿ ಅಂತ, ಅವಾಗ ಹೇಳಿರ್ತೀನಿ. ಬಟ್ ನನಗೆ ಅವಾಗ ಯಾವ ರಿಯಾಲಿಟಿ ಶೋ ಸರಿನಾ ಹೇಳ್ತೀರಾ? ನೋಡಿದ್ರಾ ಬಿಗ್ ಬಾಸ್ ಫಾಲೋ ಮಾಡಿದ್ರಾ? ನೋಡಿದ್ರೆ ಹೇಗೆ ಅನ್ನಿಸ್ತು? ಚೆನ್ನಾಗಿದ್ದ? ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಮುಹೀಬ್ ಅಂತ.
ಮಾರ್ಕೆಟಲ್ಲಿ ಇವ್ರದ್ದು ಫ್ಲವರ್ ಶಾಪ್ ಇದೆ. ಸೊ ಪ್ಲೀಸ್ ನೆಕ್ಸ್ಟ್ ಟೈಮ್ ಬಂದರೆ ಮುಹೀಬ್ ಅವ್ರನ್ನ ಮೀಟ್ ಮಾಡಿ ಫ್ಲವರ್ಸ್ ಬೈ ಮಾಡಿ ಇಲ್ಲಿಂದ. ಒಂದು ಒಳ್ಳೆ ಬೊಕ್ಕೆ ಕೊಡ್ತಾರೆ ನನಗೆ, ಅದನ್ನ ನಾನು ತೋರಿಸ್ತೀನಿ ನಿಮಗೆ ಯಾವುದು ಅಂತ. ಮುಹೀಬ್ ಅವರೇ, ಥ್ಯಾಂಕ್ ಯು. ಹಲೋ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಆರಾಮ್ ಸರ್. ಅದಾದಮೇಲೆ ಒಬ್ಬ ಹುಡುಗ, ನಾನು ಹಂಗೆ ರ್ಯಾಂಡಮಾಗಿ ನಡ್ಕೊಂಡು ಹೋಗ್ತಿದ್ದೆ, ಮಾಸ್ಕ್ ಹಾಕಿದ್ದೆ, ಬಟ್ ಆದರೂ ನನ್ನ ರೆಕಗ್ನೈಸ್ ಮಾಡಿ ಸೂರಜ್ ಅಲ್ವಾ ಅಂತ ಬಂದು ಮಾತಾಡಿಸ್ತಾನೆ. ಆ ಮೂಮೆಂಟಲ್ಲಿ ಸಡನ್ನಾಗಿ ರಿಸ್ಕ್ ತೊಗೊಳ್ಳೋ ಪರಿಸ್ಥಿತಿಲಿ ನಾನು ಇರಲಿಲ್ಲ, ಬಟ್ ತುಂಬಾ ತಲೆ ಓಡ್ತು, ತುಂಬ ಸ್ಟ್ರೆಸ್ ಮಾಡ್ಕೊಂಡಿದ್ದೆ. ಆ ಮೂಮೆಂಟಲ್ಲಿ ನಾನು ಬಾತ್ರೂಮಲ್ಲಿ ಫೇಸ್ ವಾಶ್ ಮಾಡ್ತಾ ಇರ್ತೀನಿ, ನನ್ನ ಫ್ರೆಂಡ್ ಬಂದು ಹೇಳ್ತಾನೆ, ಬ್ರೋ ವೈ ಡೋಂಟ್ ಯು ಟ್ರೈ ಅಂತ. ಇಲ್ಲ ವೇಟ್, ಮುಖ ತೊಳಿತಾ ನಾನು ಹೇಳ್ತೀನಿ, ನನಗೆ ಸ್ವಲ್ಪ ಟೈಮ್ ಇದು IT ಜಾಬ್ ಎಲ್ಲ ಮಾಡೋಕ್ಕಾಗಲ್ಲ, ನಾನು ರಿಸ್ಕ್ ತೊಗೊಂಬಿಡ್ಲಾ, ನಾನು ಆ್ಯಕ್ಟಿಂಗ್ ಕ್ಲಾಸಸ್, ಡಾನ್ಸಿಂಗ್ ಕ್ಲಾಸಸ್ ಸೇರ್ಕೊಂಡ್ಬಿಡ್ತೀನಿ, ಐ ವಾಂಟ್ ಟು ಟ್ರೈ ಸಮಥಿಂಗ್. ಇವಾಗ ಸೂರಜ್ ಹಿಂಗೆ ಅನ್ನಿಸ್ತಾ ಇದೆ. Ask me. What if I join acting class? Can. What if I join dancing class? There's nothing. It depends what you want to do after that. I'll try acting for a while. Give it Go a shot. for it. Take 3 months, learn. Give it a shot. Yeah. Whatever. If not acting, you'll get modeling, you'll get something, dude. That is what I'm saying. That's when I told you. So one day, after 1 year, we'll watch this video. ನೋಡೋಣ ಎಲ್ಲೋಗಿರ್ತೀವಿ ಅಂತ. Never know. ಅಂತ ನಾನು, ಬಿಕಾಸ್ ಯು ವಿಲ್ ಹ್ಯಾವ್ ದ್ಯಾಟ್ ಗಟ್ ಫೀಲಿಂಗ್ ಇನ್ಸೈಡ್, ಓಕೆ ಯು ಆರ್ ಮೇಡ್ ಟು ಡೂ ಸಮಥಿಂಗ್ ಮೋರ್ ಅಂತ. ಸೊ ಆ ಫೀಲಿಂಗ್ ನನಗೆ ಎಲ್ಲೋ ಅನ್ನಿಸ್ತಿತ್ತು, ಓಕೆ ದಿಸ್ ಇಸ್ ನಾಟ್ ಹೂ ಐ ಆಮ್, ದಿಸ್ ಇಸ್ ನಾಟ್ ವಾಟ್ ಐ ಆಮ್ ಸಪೋಸ್ ಟು ಡೂ. ಆ ಥರ ಫೀಲಿಂಗ್ ನನಗೆ, ಯು ವಿಲ್ ಹ್ಯಾವ್ ದ್ಯಾಟ್ ಗಟ್ ಫೀಲಿಂಗ್ ವೆನ್ ಯು ಆರ್ ಲೈಕ್ ನಾಟ್ 100% ಶ್ಯೂರ್, ಬಟ್ ಆಲ್ಸೋ ಯು ವಿಲ್ ಹ್ಯಾವ್ ದ್ಯಾಟ್ ಫೈರ್ ಇನ್ಸೈಡ್ ವೇರ್ ಅದು ಹೇಳ್ತಿರುತ್ತೆ ನಿಮಗೆ, ನೀನು ಮಾಡ್ಬೋದು. ಈಗ ನೀನು ಮಾಡ್ತಿರೋದು ಇಟ್ಸ್ ನಥಿಂಗ್, ದ ಅಮೌಂಟ್ ಆಫ್ ಎಫರ್ಟ್ ಯು ಆರ್ ಪುಟಿಂಗ್ ಇನ್ ಸಮಥಿಂಗ್, ಇದನ್ನ ಇನ್ನೊಂದು ಕಡೆ ನೀನೆಲ್ಲೋ ಹಾಕಿದ್ರೆ ನೀನು ಎಲ್ಲಿಗೋ ಹೋಗ್ತೀಯ ಅಂತ ನಿನ್ಗೆ ಅನ್ನಿಸ್ತಿರುತ್ತೆ, ಬಟ್ ನೀನು ಅದು ಮಾಡ್ತಿರಲ್ಲ ಬಿಕಾಸ್ ಆಫ್ ದ ಕಮಿಟ್ಮೆಂಟ್ಸ್ ದಟ್ ಯು ಹ್ಯಾವ್ ನಿನ್ನ ಲೈಫಲ್ಲಿ. ನಿನ್ಗಿರೋ ಕಮಿಟ್ಮೆಂಟ್ಸು, ರೆಸ್ಪಾನ್ಸಿಬಿಲಿಟೀಸು, ಇಟ್ಸ್ ವೆರಿ ರಿಸ್ಕಿ ಆಲ್ಸೋ. ಸೊ ಆ ಪಾಯಿಂಟಲ್ಲಿದ್ದೆ, ತುಂಬ ಒಂಥರ ಸಫಕೇಟಿಂಗ್ ಫೀಲ್ ಆಗಿಬಿಡ್ತೆ ನನಗಂತೂ. ಸೊ ಅವಾಗ ನನ್ನ ಫ್ರೆಂಡಿಗೆ ಹೇಳಿರ್ತೀನಿ, ನಾನು ಜಾಬ್ ಕ್ವಿಟ್ ಮಾಡಬೇಕು, ರಿಸ್ಕ್ ತೊಗೋಬೇಕು, ಹೇಳಿರ್ತೀನಿ ಅಷ್ಟೇ. ಓಕೆ, ಜಾಬ್ ಕ್ವಿಟ್ ಮಾಡಬೇಕು, ರಿಸ್ಕ್ ತೊಗೋಬೇಕು, ನಾನು ಆ್ಯಕ್ಟಿಂಗ್ ಕಲಿತೀನಿ, ನಾನು ಡಾನ್ಸ್ ಕಲಿತೀನಿ, ಐ ವಾಂಟ್ ಟು ಗಿವ್ ಇಟ್ ಅ ಶಾಟ್ ಅಂತ ನಾನು ಹೇಳ್ತೀನಿ. ಸೊ ಈಗ ಒಂದು ಲಾಸ್ಟ್ 3 ಮಂತ್ಸಲ್ಲಿ ತುಂಬ ನಡೆದ್ಬಿಡ್ತು. ಸೊ ಆ ವಿಡಿಯೋ ಎಲ್ಲ ಕ್ರಿಯೇಟ್ ಮಾಡಿದೆ, ಅದೆಲ್ಲ ಮುಗೀತು. ಮನೆಗೆ ಬಂದಾಗ ತುಂಬ ಸ್ಟ್ರೆಸ್ಫುಲ್ ಅನ್ನಿಸ್ತಿತ್ತು ಲೈಫ್. IT ಜಾಬ್ ಆಗಲಿ, ಕಂಟೆಂಟ್ ಕ್ರಿಯೇಷನ್ ಆಗಲಿ, ಫಿಟ್ನೆಸ್ ಅಂತ ಬಂದರೆ ನಿನ್ನ ಮೀಲ್ಸ್ ಕೂಡ ನೀನೇ ಕುಕ್ ಮಾಡ್ಕೋಬೇಕಾಗತ್ತೆ. ಸೊ ತುಂಬ ಅಂದರೆ ತುಂಬ ಸ್ಟ್ರೆಸ್ಫುಲ್ ಆಗೋಕ್ಕೆ ಶುರು ಆಯಿತು ಲೈಫು. ಅದಾದಮೇಲೆ ಒನ್ ಫೈನ್ ಡೇ ಒಂದು ಮೇಜರ್ ಡಿಸಿಷನ್ ತೊಗೋಬೇಕು ಅಂತ ನನಗನ್ನಿಸುತ್ತೆ. ಸೊ ಆ ಮೂಮೆಂಟಲ್ಲಿ ಆ ರಿಸ್ಕ್ನ ತೊಗೊಂಡ್ಬಿಡ್ತೀನಿ, ಹಿಂದೆ ಮುಂದೆ ನೋಡಲ್ಲ. ತುಂಬ ಕಮಿಟ್ಮೆಂಟ್ಸ್ ಇರುತ್ತೆ, ಸ್ಟೂಡೆಂಟ್ ಲೋನ್ ಆಗಿರ್ಬೋದು, ಮನೆ ರೆಸ್ಪಾನ್ಸಿಬಿಲಿಟೀಸ್ ಆಗಿರ್ಬೋದು. ಆ ಪಾಯಿಂಟ್ ಆಫ್ ಟೈಮಲ್ಲಿ ಒಂದು ರಿಸ್ಕ್ ತೊಗೊಂಡ್ಬಿಟ್ಟೆ. ನಮ್ಮ ಮ್ಯಾನೇಜರ್ಗೆ ಒಂದು ಮೇಲ್ನ ಡ್ರಾಫ್ಟ್ ಮಾಡಿಬಿಟ್ಟು ಕಳಿಸ್ಬಿಡ್ತೀನಿ, ಓಕೆ ಡ್ಯೂ ಟು ಪರ್ಸ್ನಲ್ ರೀಸನ್ಸ್ ಐ ವೋಂಟ್ ಬಿ ಏಬಲ್ ಟು ಕಂಟಿನ್ಯೂ ದಿಸ್ ಜಾಬ್ ಅಂತ. ಅದು ಕಳ್ಸಾದ್ಮೇಲೆ ನೆಕ್ಸ್ಟ್ ಡೇ ಅಮ್ಮಂಗೆ ಹೇಳಬೇಕು, ನಾನು ಜಾಬ್ನ ಕ್ವಿಟ್ ಮಾಡಿದ್ದೀನಿ, ಸೋಷಿಯಲ್ ಮೀಡಿಯಾದಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡ್ತಾಯಿದ್ದೀನಿ, ಐ ವಾಂಟ್ ಟು ಗ್ರೋ ದಿಸ್ ಅಂತ ಹೇಳೋಕ್ಕೆ ಧೈರ್ಯ ಇರಲಿಲ್ಲ. ಅಮ್ಮನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ, ದೇವಸ್ಥಾನದಲ್ಲಿ ಅಟ್ಲೀಸ್ಟ್ ಹೇಳ್ಬೋದು ಅಂತ, ಅಲ್ಲಿ ಕೂಡ ಹೇಳೋಕ್ಕೆ ಧೈರ್ಯ ಬರಲ್ಲ. ಆ ಪಾಯಿಂಟ್ ಆಫ್ ಟೈಮಲ್ಲಿ ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ಮನೆಗೆ ಬರ್ತೀನಿ, ಬೆಡ್ ಮೇಲೆ ಮಲಗಿರ್ತೀನಿ, ಮೇಲ್ಗಡೆ ಫ್ಯಾನ್ ತಿರುಗ್ತಾ ಇರತ್ತೆ, ಫ್ಯಾನ್ ನೋಡ್ಕೊಂಡು ಮಲಗಿರ್ತೀನಿ. ಏನು ಮಾಡಿಬಿಟ್ಟೆ ನಾನು ಜೀವನದಲ್ಲಿ, ರಿಸ್ಕ್ ತೊಗೋಬೇಕಿತ್ತ, ಲೈಕ್ ತುಂಬ ಅಂದರೆ ತುಂಬ ತಲೆ ಓಡೋಕ್ಕೆ ಶುರು ಆಗಿಬಿಡ್ತು. ಆ್ಯಂಡ್ ಒಂದು ನೋಟಿಫಿಕೇಷನ್ ಬರುತ್ತೆ ಫೋನಲ್ಲಿ, ಸೇಮ್ ಟೈಮ್ ಐ ಡೋಂಟ್ ನೋ, ಮ್ಯಾನಿಫೆಸ್ಟೇಷನ್ ವಾಟ್ ಎವರ್, ಒಂದು ನೋಟಿಫಿಕೇಷನ್ ಬರುತ್ತೆ. ತೆಗೆದು ನೋಡಿದಾಗ ಚಾನಲ್ ಕಡೆಯಿಂದ ಒಂದು ಕೊಲ್ಯಾಬ್ ಇದೆ ನಿಮಗೆ, ಇಫ್ ಯು ಆರ್ ಇಂಟ್ರೆಸ್ಟೆಡ್ ಪ್ಲೀಸ್ ನಂಬರ್ ಕೊಡಿ, ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳ್ತಾರೆ. ಸೊ ನಂಬರ್ ಶೇರ್ ಆಗುತ್ತೆ, ಅವ್ರ ಜೊತೆ ಮಾತಾಡ್ತೀವಿ. ಅವ್ರು ಏನೂ ಡೀಟೇಲ್ಸ್ ಕೊಡಲ್ಲ, ನನ್ನ ಬಗ್ಗೆ ಕೇಳ್ತಾರೆ, ಏನು ಮಾಡ್ಕೊಂಡಿದ್ದೀರಾ, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಆಗಿರಲಿ, ನನ್ನ
ಪ್ರೊಫೆಷನ್ ಏನಾಗಿತ್ತು, ಮುಂಚೆ ಏನು ಮಾಡ್ತಿದ್ದೆ, ಇವಾಗ ಏನು ಮಾಡ್ತಿದ್ಯಾ. ಐ ವಾಸ್ ಆನೆಸ್ಟ್. ಹೇಳಿದೆ ಅವ್ರಿಗೆ ನನ್ನ ಸ್ಟೋರಿನ. ಹೀಗೆ ನಾನು ಒಂದು IT ಕಂಪ್ನಿಲಿ ವರ್ಕ್ ಮಾಡ್ತಾಯಿದ್ದೀನಿ, ಈಗ ನಾನು ಜಾಬ್ನ ಕ್ವಿಟ್ ಮಾಡಿಬಿಟ್ಟು ಕೂತಿದ್ದೀನಿ 2 ದಿವಸದಿಂದ ಅಂತ ಹೇಳ್ತೀನಿ. ಸೊ ಐ ಡೋಂಟ್ ನೋ ಅದು ಹೇಗೆ ಅವ್ರಿಗೆ ನನ್ನ ಪ್ರೊಫೈಲ್ ಕಾಣಿಸ್ತು. ದೇ ಕಮ್ ಅಕ್ರಾಸ್ ಮೈ ರೀಲ್ ಆ್ಯಕ್ಚುಲಿ. ಯಾವುದೋ ಒಂದು ಕನ್ನಡ ಸಾಂಗ್ಗೆ ಸ್ಟೈಲಾಗಿ ವಾಕ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ, ಆ ರೀಲ್ನ ನೋಡಿರ್ತಾರೆ ಅವರು. ಸೊ ಆ ರೀಲ್ನ ನೋಡಿ ದೇ ಕಾಂಟ್ಯಾಕ್ಟ್ ಮೀ. ನಂದು ತುಂಬ ದೊಡ್ಡ ಆಡಿಯನ್ಸ್ ಇರಲ್ಲ ನನಗೆ. ಐ ಡೋಂಟ್ ನೋ, ಗಾಡ್ ವಾಸ್ ಬೀಯಿಂಗ್ ವೆರಿ ಕೈಂಡ್ ಆ್ಯಕ್ಚುಲಿ. ಆ ಪಾಯಿಂಟ್ ಆಫ್ ಟೈಮಲ್ಲಿ ಅವ್ರ ಕಣ್ಣಿಗೆ ನಾನು ಬಿದ್ದಿದ್ದೆ ಅಂದರೆ ಇಟ್ಸ್ ನಾಟ್ ಅ ಕೋಇನ್ಸಿಡೆನ್ಸ್. ಸೊ ಅದಾದಮೇಲೆ ಅವ್ರು ಹೇಳ್ತಾರೆ ಹಿಂಗೆ ಒಂದು ಕೊಲ್ಯಾಬ್ ಇದೆ ಚಾನಲ್ ಜೊತೆ ಅಂತ. ಸೊ ಅದಾಗತ್ತೆ. ಅದಾದಮೇಲೆ ಲಾಸ್ಟಲ್ಲಿ ಅವ್ರು ಹೇಳ್ತಾರೆ, ಓಕೆ ದಿಸ್ ಇಸ್ ಫಾರ್ ಬಿಗ್ ಬಾಸ್, ನಾಳೆ ಬನ್ನಿ ನಿಮ್ಮ ಜೊತೆ ಮಾತಾಡಬೇಕು ಸ್ಟುಡಿಯೋಲಿ ಅಂತ ಹೇಳ್ತಾರೆ. ಸ್ಟುಡಿಯೋಗೆ ಹೋಗ್ತೀನಿ. ಸ್ಟುಡಿಯೋಲಿ ಹೋಗಿ ಮಾತಾಡಿದಾಗಲೂ ದಲ್ಸೆ ಓಕೆ ನೀವು ತುಂಬ ಕಾಮಾಗಿ ತುಂಬ ಕಂಪೋಸ್ಡ್ ಆಗಿದ್ದೀರಾ, ಯು ಮೈಟ್ ನಾಟ್ ಫಿಟ್ ಫಾರ್ ದಿಸ್ ಶೋ ಅಂತ ಅವ್ರಿಗೊಂದು ಒಪಿನಿಯನ್ ಕ್ರಿಯೇಟ್ ಆಗಿರುತ್ತೆ. ಬಟ್ ವಿಲ್ ಗೆಟ್ ಬ್ಯಾಕ್ ಟು ಯು ಇನ್ 4 or 5 days ಅಂತ ಹೇಳಿರ್ತಾರೆ. ನೋ, ನಾಟ್ 4 or 5 days, ಜಸ್ಟ್ 2 days ಅಂತ ಹೇಳಿರ್ತಾರೆ. ಅದಾದಮೇಲೆ ನಾನು ಮನೆಗೆ ಬರ್ತೀನಿ. ಎಲ್ಲೋ ಒಂದು ಕಡೆ ಹೋಪ್ಸ್ ಕಳ್ಕೊಂಡಿದ್ದೆ. ಬಿಕಾಸ್ ಅವ್ರು ಹೇಳಿರ್ತಾರೆ, ಓಕೆ ತುಂಬ ಸೈಲೆಂಟ್ ಆಗಿದ್ದೀರಾ, ತುಂಬ ಮಾತಾಡಲ್ಲ ಅಂತ ಹೇಳಿರ್ತಾರೆ. ಸೊ ಅದಾದಮೇಲೆ 2 ದಿನ ಆಗುತ್ತೆ, 3 ದಿನ ಆಗುತ್ತೆ, 1 ವಾರ ಆಗೋಗುತ್ತೆ. ಸೊ 1 ವಾರ ಆದಮೇಲೆ ನಾನು ಹೋಗಿ ನನ್ನ ಫ್ರೆಂಡ್ ಒಬ್ಬಂಗೆ ಹೇಳ್ತೀನಿ, ಹಿಂಗೆ ಹೋಗಿದ್ದೆ ನಾನು ಆಡಿಷನ್ಗೆ ಅಂತ. ಬಟ್ ಅವ್ರು ನಂಬೋದೇ ಇಲ್ಲ. ನಿನ್ನ ಯಾಕೆ ಗುರು ಕರೀತಾರೆ, ನೀನು ಅಂಥದ್ದು ಏನು ಮಾಡಿದ್ಯಾ ಆ ಥರ ಹೇಳಿಬಿಡ್ತಾನೆ. ಬಟ್ ನಾನು ಅವನಿಗೆ ಫೋನಲ್ಲಿ ಕಾನ್ವರ್ಸೇಷನ್ ಎಲ್ಲ ತೋರಿಸಿದಾಗ ಅವ್ನು ಹೇಳ್ತಾನೆ, ಅವ್ನು ಅವಾಗ ಗೊತ್ತಾಗುತ್ತೆ. ಅವ್ನು ನನಗೆ ಹೇಳ್ತಾನೆ, ಓಕೆ ಅವ್ರು ನಿನಗೆ ಏನು ಇನ್ಫಾರ್ಮೇಷನ್ ಅಪ್ಡೇಟ್ ಕೊಡ್ತಿಲ್ಲ ಅಂದರೆ ವೈ ಡೋಂಟ್ ಯು ಫಾಲೋ, ನೀನೇ ಅವ್ರನ್ನ ಯಾಕೆ ಕೇಳಬಾರ್ದು ಏನಾಯಿತು ಅಂತ ಅವ್ನು ಹೇಳ್ತಾನೆ. ಸೊ ಅವಾಗ ನಾನು ಅವ್ರಿಗೊಂದು ಮೆಸೇಜ್ ಮಾಡ್ತೀನಿ, ಸರ್ ಏನೂ ಅಪ್ಡೇಟ್ ಇಲ್ವಲ್ಲ ಏನಾಯಿತು ಅಂತ ಕೇಳ್ತೀನಿ. ಅವ್ರು ಹೇಳ್ತಾರೆ, ಒಂದು ವಿಡಿಯೋ ಕಾಲ್ ಮಾಡ್ತೀವಿ ಇವತ್ತು ಮಾತಾಡಬೇಕು ನಿಮ್ಮ ಜೊತೆ ಅಂತ. ಸೊ ಆ ವಿಡಿಯೋ ಕಾಲ್ ಆಗಲ್ಲ, ನಾರ್ಮಲ್ ಕಾಲಲ್ಲಿ ಅವರು ಕೇಳಿದ್ರು ನನ್ನ, ನೀವು ಸೀಸನ್ ಫಾಲೋ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರು. ನಾನು ಇಲ್ಲ ಸರ್, ನೈಟ್ ಶಿಫ್ಟ್ ವರ್ಕ್ ಮಾಡ್ತಿರೋದ್ರಿಂದ ನೋಡೋಕ್ಕಾಗ್ತಿಲ್ಲ, ಬಟ್ ವೀಕೆಂಡ್ಸಲ್ಲಿ ನಾನು ಫಾಲೋ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ. ಅವ್ರು ನನಗೆ ಒಂದು ಟಾಸ್ಕ್ ಕೊಡ್ತಾರೆ, ನೈಟೆಲ್ಲ ನೀನು ಫುಲ್ ಸೀಸನ್ ನೋಡ್ಕೊಂಬ, ನೆಕ್ಸ್ಟ್ ಡೇ ಕಾಲ್ ಮಾಡ್ತೀವಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಡೇ ಅಗೇನ್ ಬೆಳಿಗ್ಗೆ 10 ಗಂಟೆಗೆ ಕಾಲ್ ಬರುತ್ತೆ. ವೀಡಿಯೋ ಕಾಲಲ್ಲಿ ಮಾತಾಡುವಾಗ ಅವ್ರು ನನಗೆ ಸಿನಾರಿಯೋಸ್ ಕೊಡ್ತಾರೆ, ಈ ಸಿಚುವೇಶನ್ಸಲ್ಲಿ ನೀನು ಏನು ಮಾಡ್ತೀಯಾ. ನಾನು ತುಂಬ ಬಿಲ್ಡಪ್ ತೊಗೊಳೋಕ್ಕೆಲ್ಲ ಹೋಗಲ್ಲ, ಡೈರೆಕ್ಟಾಗೇ ಹೇಳ್ಬಿಡ್ತೀನಿ, ಸರ್ ನನ್ನ ಫಿಸಿಕಲ್ ಕೆಪಬಿಲಿಟಿ ಹೀಗಿದೆ, ಸೊ ಈ ಟಾಸ್ಕ್ ಅಂತ ಬಂದರೆ ನಾನು ಹಿಂಗಿರ್ತೀನಿ. ಆ್ಯಂಡ್ ಆಲ್ಸೋ ಈ ಸಿಚುವೇಶನ್ಸಲ್ಲಿ ಇವ್ರು ಈ ಥರ ಹೇಳ್ತಿದ್ದಾರೆ ಅಂದರೆ ನಿನ್ನ ರಿಯಾಕ್ಷನ್ ಏನಿರುತ್ತೆ, ನೀನು ಏನು ಹೇಳ್ತೀಯಾ. ನಾನು ಆನೆಸ್ಟಾಗಿ ಹೇಳ್ತೀನಿ, ನಂಗೆ ತಪ್ಪು ಅನ್ಸಿದ್ರೆ ತಪ್ಪು ಅಂತೀನಿ, ಸರಿ ಅನ್ಸಿದ್ರೆ ಸರಿ ಅಂತೀನಿ ಸರ್, ಎಕ್ಸ್ಟ್ರಾ ಏನೂ ಮಾಡೋಕ್ಕೆ ಹೋಗಲ್ಲ ಅಂತ ಹೇಳ್ತೀನಿ. ಅವ್ರಿಗೆಲ್ಲೋ ಅನಿಸುತ್ತೆ, ಓಕೆ ಏನೋ ಜೆನ್ಯೂನ್ ಆಗಿ ಹೇಳ್ತಾ ಇದ್ದಾನೆ ಹುಡುಗ ಅಂತ ಅನಿಸಿರ್ಬೋದೇನೋ. ಸೊ ನನಗೆ ಒಂದು ಚಾನ್ಸ್ ಕೊಡ್ತಾರೆ, ಓಕೆ ಯು ಆರ್ ಸೆಲೆಕ್ಟೆಡ್ ಅಂತ. ಬರೀ 2 ದಿನ ಟೈಮಲ್ಲಿ ಬಿಗ್ ಬಾಸ್ ಮನೆಗೆ ಹೋಗಬೇಕು ಅಂತ ನನಗೆ ಹೇಳ್ತಾರೆ. ಸೊ ಆವಾಗ ಬೆಳಿಗ್ಗೆ ಒಂದು 10:30-11 ಗಂಟೆಗೆ ನನಗೆ ಕನ್ಫರ್ಮೇಷನ್ ಸಿಗುತ್ತೆ. ಇನ್ನು ತಿಂಡಿ ಕೂಡ ತಿಂದಿರಲ್ಲ, ಡೈರೆಕ್ಟ್ ಮೆಡಿಕಲ್ ಟೆಸ್ಟ್ ಹೋಗ್ತೀನಿ, ಟೆಸ್ಟ್ ಎಲ್ಲ ಮುಗಿಸ್ತೀನಿ. ಸಂಜೆ ಶಾಪಿಂಗ್ ಆಗುತ್ತೆ, ನೆಕ್ಸ್ಟ್ ದಿನ VT ಶೂಟ್ ಅದು ಇದು ಎಲ್ಲ ಮುಗಿಯುತ್ತೆ. ದೆನ್ ಬೂಮ್ ಬಿಗ್ ಬಾಸ್ ಮನೆ ಒಳಗಿರ್ತೀನಿ. ಅವಾಗಲೂ ಕೂಡ ನನಗೆ ಹೆಂಗಿತ್ತು ಅಂದರೆ ಒಂದು ಟ್ರಾನ್ಸಲ್ಲಿ ಹೋಗಿದ್ದೀನಿ. ಹೇಗೆ ಅಂದರೆ ಸಡನ್ನಾಗಿ 1 ವಾರದಿಂದ ಕೆಲಸ ಕ್ವಿಟ್ ಮಾಡಿರ್ತೀನಿ, ಒಂದು IT ಜಾಬ್ ಕಂಪ್ಯೂಟರ್ ಮುಂದೆ ಕೂತಿರ್ತೀನಿ, ಎತ್ಕೊಂಡೋಗಿ ಸುದೀಪ್ ಸರ್ ಮುಂದೆ ನಿಲ್ಲಿಸ್ಬಿಡ್ತಾರೆ, ಮಾತಾಡಪ್ಪ ನಿನ್ನ ಬಗ್ಗೆ ಅಂತ. ಎಷ್ಟು ನರ್ವಸ್ ಫೀಲ್ ಮಾಡ್ಕೊಂಡಿದ್ದೆ ಅಂದರೆ, ಆ್ಯಸ್ ಐ ಸೆಡ್, ಕ್ಯಾಮ್ರಾ ಶೈ, ರಿಸರ್ವ್, ಜಾಸ್ತಿ ಮಾತಾಡಲ್ಲ. ಕೋಟ್ಯಾಂತರ ಜನರ ಮುಂದೆ ಸುದೀಪ್ ಸರ್ ಮುಂದೆ ನನ್ನ ಕರ್ಕೊಂಡೋಗಿ ನಿಲ್ಲಿಸ್ಬಿಟ್ಟು ಮಾತಾಡು ಅಂತ ಹೇಳ್ಬಿಡ್ತಾರೆ. ಹೇಗೆ ಮಾತಾಡೋದು, ಏನು ಮಾತಾಡೋದು, ಏನೂ ಪ್ರಿಪ್ರೇಷನ್ಸ್ ಇರಲ್ಲ. ಐ ಕೆಪ್ಟ್ ಇಟ್ ಸಿಂಪಲ್. ಸರ್ ನಾನು ಹೀಗೆ ಒಂದು IT ಕಂಪ್ನಿಲಿ ಕೆಲಸ ಮಾಡ್ತಿದ್ದೆ, ಇವಾಗ ಜಾಬ್ ಬಿಟ್ಟು ಒಂದು ಆಪರ್ಚುನಿಟಿ ಸಿಕ್ಕಿದೆ, ಐ ಗೋ ಇನ್ಸೈಡ್, ನಾನು ಯಾರು ಅಂತ ನಾನು ಜನರ ಮುಂದೆ ಹೇಳ್ತೀನಿ ಅಷ್ಟೇ. ಅಷ್ಟು ಹೇಳಿ ಬಿಗ್ ಬಾಸ್ ಮನೆಯೊಳಗೆ ಹೋಗ್ತೀನಿ. ಮಿಕ್ಕಿದೆಲ್ಲ ನೀವೇ ನೋಡಿದ್ದೀರಾ, ಏನೇನು ಮಾಡಿದ್ದೀನಿ ಬಿಗ್ ಬಾಸ್ ಮನೆಯೊಳಗೆ ಅಂತ. ಸೊ ನನ್ನ ಜರ್ನಿ ನೀವು ಫಾಲೋ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಸೊ ದ್ಯಾಟ್ ವಾಸ್ ಮೈ ಜರ್ನಿ ಥ್ರೂ ಔಟ್ ಬಿಗ್ ಬಾಸ್. ಸೊ ಈಗ ಒಂದು ಸೀರಿಯಲ್ ಮಾಡ್ತಾ ಇದ್ದೀನಿ, ಸೋ ಮಚ್ ಇಸ್ ಹ್ಯಾಪನಿಂಗ್ ಸೋ ಫಾಸ್ಟ್, ಅದನ್ನ ಪ್ರಾಸೆಸ್ ಮಾಡ್ಕೊಳ್ಳೋಕ್ಕೂ ಟೈಮ್ ಸಿಗ್ತಾ ಇಲ್ಲ. ಸ್ಲೀಪ್ ಹ್ಯಾಸ್ ಗಾನ್ ಡೌನ್ ದ ಡ್ರೈನ್ ಅಂತ ಹೇಳ್ಬೋದು. ಸರಿಗೆ ನಿದ್ದೆ ಇಲ್ಲ, ಸರಿಗೆ ಫುಡ್ ಇಂಟೇಕ್ ಇಲ್ಲ, ಬಟ್ ಸ್ಟಿಲ್ ಐ ಆಮ್ ಎಂಜಾಯಿಂಗ್ ದ ಪ್ರಾಸೆಸ್. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ,
ಈಗ ಅನ್ನಿಸ್ತಿರ್ಬೋದು ನಿಮಗೆ ತುಂಬ ಸ್ಟ್ರೆಸ್ಫುಲ್ ಇದೆ ಲೈಫು, ತುಂಬ ಕಷ್ಟಪಡ್ತಾ ಇದ್ದೀನಿ ನಾನು ಅಂತ. ಇನ್ಸ್ಟೆಂಟ್ ಗ್ರ್ಯಾಟಿಫಿಕೇಷನ್ನ ಬಿಟ್ಬಿಡಿ, ಶಾರ್ಟ್ ಟರ್ಮ್ ಗೋಲ್ಸ್ನ ಯಾವತ್ತೂ ಇಟ್ಕೋಬೇಡಿ. ನೀವು ಕಷ್ಟಪಡ್ತೀರ, ಅದಕ್ಕೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಇನ್ಸ್ಟೆಂಟಾಗಿ ಅದು ಯು ವಿಲ್ ಫೀಲ್ ತುಂಬ ಕಷ್ಟ ಆಗ್ತಾಯಿದೆ ಲೈಫ್ ಅಂತ. ಬಟ್ ಒಂದಲ್ಲ ಒಂದಿನ ನೀವು ಕೂತ್ಕೊಂಡು ಯೋಚನೆ ಮಾಡಿದಾಗ ಅದೆಲ್ಲ ಯು ವಿಲ್ ಆ್ಯಕ್ಚುಲಿ ಚೆರಿಶ್ ದೋಸ್ ಮೂಮೆಂಟ್ಸ್. ಸೊ ಯಾ, ದಟ್ಸ್ ಮೈ ಫಸ್ಟ್ ಯೂಟ್ಯೂಬ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.